ಇದೆ. ಭಾರತಕ್ಕೀಗ ರಸಗೊಬ್ಬರ ಆಹಾರ ಭದ್ರತೆ ಮೇಲೆ ಎಫೆಕ್ಟ್ನ ಭೀತಿ ಎದುರಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಸಗೊಬ್ಬರ ಆಮದಿನಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇರಾನ್ ಸಂಘರ್ಷದಿಂದ ಭಾರತಕ್ಕೆ ಕಷ್ಟದ ಮೇಲೆ ಕಷ್ಟ ಎದುರಾಗ್ತಾ ಇದೆ. ಇಷ್ಟು ದಿನ ಸಿಲಿಂಡರ್ ಆಯ್ತು, LPG ಆಯ್ತು, ಆಮೇಲೆ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲಗಳಾಯ್ತು. ಇದೀಗ ಭಾರತಕ್ಕೆ ರಸಗೊಬ್ಬರ ಆಹಾರ ಭದ್ರತೆ ಮೇಲೆ ಎಫೆಕ್ಟ್ನ ಭೀತಿ ಎದುರಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಸಗೊಬ್ಬರ ಆಮದಿನಲ್ಲಿ ವ್ಯತ್ಯಯ ಆಗಿದೆ. ಯುದ್ಧ ಹೀಗೆಯೇ ಮುಂದುವರಿದರೆ ಆಹಾರದ ಅಭದ್ರತೆ ಕಾಡುವ ಸಾಧ್ಯತೆ ಹೆಚ್ಚಾಗಿದೆ. ಮಧ್ಯಪ್ರಾಚ್ಯದಿಂದಲೇ ಹೆಚ್ಚಾಗಿ ಬರುತ್ತಿದ್ದಂತಹ ಕಚ್ಚಾ ತೈಲ ಅನಿಲದ ಅಭಾವ ಕೂಡ ಸೃಷ್ಟಿಯಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನ ಆಹಾರ ಅಭದ್ರತೆಯ ಅಪಾಯಕ್ಕೆ ಸಿಲುಕಿಸ್ತಾ ಇದೆ. ಜಾಗತಿಕ ವ್ಯಾಪಾರದ ಭಾಗವು ಏನಿದೆ, ಒಂದು ಭಾಗವು ಹಾರ್ಮುಜ್ ಜಲಸಂಧಿಯ ಮೂಲಕವೇ ಹಾದು ಹೋಗುತ್ತದೆ. ಇದು ಇರಾನ್ ಕರಾವಳಿಯ ಉದ್ದಕ್ಕೂ ಕಿರಿದಾದ ಹಡಗು ಮಾರ್ಗ. ಕೊಲ್ಲಿ ಮತ್ತು ಅದರಾಚೆಗಿನ ರಸಗೊಬ್ಬರ ಘಟಕಗಳು ಮುಚ್ಚುತ್ತಾ ಇವೆ. ಈ ಬೆಳವಣಿಗೆ ಭಾರತದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಇರಾನ್ನ ಸಂಘರ್ಷ ಏನಿದೆ, ಇದೀಗ ಭಾರತಕ್ಕೆ ಕಷ್ಟದ ಮೇಲೆ ಕಷ್ಟವನ್ನ ಕೊಡ್ತಾ ಇರುವಂಥದ್ದು. ಆಹಾರದ ಭದ್ರತೆಯ ಮೇಲೂ ಇದೀಗ ಈ ಒಂದು ನೆರಳು ಬೀಳ್ತಾ ಇರೋದು. ಈಗಾಗಲೇ ಸಿಲಿಂಡರ್ಗಳ ಮೇಲೆ, ಗೃಹ ಬಳಕೆಯ ಸಿಲಿಂಡರ್ ಆಗಿರ್ಬೋದು, ಆಮೇಲೆ ಕಮರ್ಷಿಯಲ್ ಸಿಲಿಂಡರ್ಗಳಾಗಿರ್ಬೋದು, ಇದರ ಮೇಲೆ ಈಗಾಗಲೇ ಈ ಒಂದು ಯುದ್ಧದ ಕರಿನೆರಳು ಬಿದ್ದಿದೆ. ಇದರಿಂದ ಬಹಳಷ್ಟು ವ್ಯತ್ಯಯವಾಗಿತ್ತು. ಬಟ್ ಇದೀಗ ಆಹಾರದ ಅಭದ್ರತೆಯೂ ಕೂಡ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಮಧ್ಯಪ್ರಾಚ್ಯದಿಂದ ಹೆಚ್ಚಾಗಿ ಕಚ್ಚಾ ತೈಲಗಳು ಬರ್ತಾ ಇದ್ವು, ಅನಿಲದ ಅಭಾವ ಸೃಷ್ಟಿ ಆಗ್ತಾ ಇದೆ. ಆಮೇಲೆ ಇದು ಅಭಿವೃದ್ಧಿಶೀಲ ರಾಷ್ಟ್ರ, ನಮ್ಮದು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇದೆ. ಸೊ ಆಹಾರ ಅಭದ್ರತೆಯ ಅಪಾಯಕ್ಕೆ ಸಿಲುಕಿಸ್ತಾ ಇದನ್ನ. ಜಾಗತಿಕ ವ್ಯಾಪಾರದ ಒಂದು ಭಾಗ ಏನಿದೆ, ಹಾರ್ಮುಜ್ ಜಲಸಂಧಿ ಮೂಲಕವೇನೆ ಹಾದು ಹೋಗುತ್ತೆ. ಈ ಒಂದು ಜಲಸಂಧಿ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರಿಂದ ಬಹಳಷ್ಟು ಹಡಗುಗಳು ಅಲ್ಲೇ ನಿಂತಿವೆ. ಆಮೇಲೆ ಇರಾನ್ಗೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೂಡ 48 ಗಂಟೆಗಳ ಒಂದು ಕಾಲಾವಕಾಶವನ್ನು ಕೂಡ ನೀಡಿದ್ರು, ಅದನ್ನು ಓಪನ್ ಮಾಡಬೇಕಂತ. ಬಟ್ ಇನ್ನೂ ಕೂಡ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಈ ಯುದ್ಧವು ಈ ಕ್ಷಣದಲ್ಲಿ ಮುಗಿಯುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಬಟ್ ಇದರ ಎಫೆಕ್ಟ್ ಜಾಗತಿಕವಾಗಿ ಪ್ರತಿಯೊಂದು ದೇಶಗಳ ಮೇಲೂ ಕೂಡ ಬೀಳ್ತಾ ಇದೆ. ಈಗ ಇದರಿಂದ ಭಾರತವೂ ಕೂಡ ಏನು ಹೊರತಲ್ಲ. ಈಗಾಗಲೇ ತೈಲ ಮತ್ತು ಏನು ಇಂಧನದ ಅಭಾವ ಉಂಟಾಗಿದೆ, LPG ಅಭಾವ ಉಂಟಾಗಿದೆ. ನೆಕ್ಸ್ಟ್ ಈಗ ರಸಗೊಬ್ಬರದ ಅಭಾವ ಕೂಡ ಉಂಟಾಗುತ್ತೆ. ನಾರ್ಮಲ್ ಡೇಸಲ್ಲೇ ಏನು ಯಾವುದೇ ಒಂದು ಯುದ್ಧ ಇಲ್ಲದೆ ಇದ್ದಾಗೂ ಕೂಡ ರಸಗೊಬ್ಬರ ಅಭಾವ ಉಂಟಾಗಿರುತ್ತೆ. ಏನು ಮುಂಗಾರು ಬಂದ ಮೇಲೆ ಹೊಲವನ್ನು ಹದ ಮಾಡಿದ ಮೇಲೆ ಬಿತ್ತುವಂಥ ಸಮಯದಲ್ಲಿ ಹಲವಾರು ಬಾರಿ ಒಂದು ರಸಗೊಬ್ಬರದ ಕೊರತೆ ಉಂಟಾಗುತ್ತೆ. ಬಟ್ ಅದನ್ನು ಕೇಂದ್ರ ಸರ್ಕಾರ ನಿಭಾಯಿಸುವಂಥ ರೀತಿಯಲ್ಲಿರುತ್ತೆ. ಬಟ್ ಈ ಸಾರಿ ಏನಾಗಿದೆ ಅಂದರೆ ಬಹಳಷ್ಟು ಕಷ್ಟ ಎದುರಾಗುವಂತಹ ಸಂಕಷ್ಟಗಳು ಕೂಡ ಎದುರಾಗುವಂತಹ ಸಂದರ್ಭಗಳು ಕೂಡ